ಪ್ರೀತಿಯುಳ್ಳ ದೇವರ ಮಕ್ಕಳೇ, ಅದ್ಭುತ ಸ್ವರೂಪನು ಆಲೋಚನಾಕರ್ತನೂ ಆದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಎಫೆಸದವರಿಗೆ 5:16 ವಚನ. ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಪ್ರಿಯವಾದವರೇ, ಇಂದು ಅನೇಕರು ಕ್ರೈಸ್ತರು ದೇವರಿಗಾಗಲಿ ಅಥವಾ ಜನರಿಗಾಗಲಿ ಯಾವುದೇ ಪ್ರಯೋಜನವಿಲ್ಲದೆ ತಮ್ಮಲ್ಲಿರುವಂಥ ತಲಾಂತುಗಳನ್ನು ಅಡಗಿಸಿ ಇಟ್ಟುಕೊಂಡು ಅಥವಾ ಬಚ್ಚಿಟ್ಟುಕೊಂಡು ಬದುಕುತ್ತಿದ್ದಾರೆ. ಅಂತಹದವರನ್ನು ಕುರಿತು ಅಪೊಸ್ತಲ ಪೌಲನು ಹೀಗೆ ಹೇಳುತ್ತಿದ್ದಾನೆ: ಪೂರ್ವ ಕಾಲದಲ್ಲಿ ನೀವು ಅಂಧಕಾರದಲ್ಲಿದ್ದೀರಿ, ಈಗಲಾದರೂ ಕರ್ತನಲ್ಲಿ ಬೆಳಕಾಗಿದ್ದೀರಿ. ಬೆಳಕಿನ ಮಕ್ಕಳಂತೆ ನಡೆದುಕೊಳ್ಳಿರಿ. ಯೇಸು ಕ್ರಿಸ್ತನು ತನಗೆ ಕೊಡಲ್ಪಟ್ಟ ಸಮಯವನ್ನು ಎಷ್ಟು ಅಮೂಲ್ಯವಾಗಿಯೂ ಮತ್ತು ಜಾಗರೂಕತೆಯಿಂದ ಬಳಸಿಕೊಂಡರು. ಅವರು ಉತ್ಸಾಹದಿಂದ ಕೆಲಸ ಮಾಡಿದರು. ಹಗಲಿರುವ ತನಕ ನನ್ನನ್ನು ಕಳಿಸಿದವನ ಕೆಲಸಗಳನ್ನು ನಾನು ಮಾಡಲೇಬೇಕು. ಯಾರು ಕೆಲಸ ಮಾಡಲಾಗದ ರಾತ್ರಿಯು ಬರುತ್ತದೆ ಎಂದು ಯೇಸು ಹೇಳಿದರು. ಒಂದೆಡೆ ಬೆಟ್ಟಗಳ ಮೇಲೆ ಸುವಾರ್ತೆ ಸಾರುವವನ ಪಾದಗಳು ಎಷ್ಟೋ ಸುಂದರವಾಗಿದೆ ಎಂದು ಹೇಳುವಂತೆ ಅವರು ಸುವಾರ್ತೆ ಸೇವೆಯನ್ನು ಮಾಡಿದರು. ರಾತ್ರಿಯ ಸಮಯದಲ್ಲಿ ಎಣ್ಣೆ ಮರದ ಗುಡ್ಡಕ್ಕೆ ಹೋಗಿ ರಾತ್ರಿ ಇಡೀ ಪ್ರಾರ್ಥಿಸುತ್ತಿದ್ದರು. ಅಂದರೆ ತಂದೆಯಾದ ದೇವರೊಂದಿಗೆ ಸಂಭಾಷಿಸುತ್ತಾ ಅವರ ಚಿತ್ತವನ್ನು ಅರಿತುಕೊಳ್ಳುತ್ತಿದ್ದರು. ಮುಂಜಾನೆಯಲ್ಲಿಯೇ ಜನರು ಗುಂಪು ಗುಂಪಾಗಿ ಅವರನ್ನು ಹುಡುಕಿಕೊಂಡು ಬರುತ್ತಿದ್ದರು. ಏಕೆಂದರೆ ವಿವಿಧ ರೀತಿಯ ಕಾಯಿಲೆಗಳಿಂದ ಬಳಲುತ್ತಿದ್ದ ಅವರೆಲ್ಲರನ್ನು ಯೇಸು ಗುಣಪಡಿಸುತ್ತಿದ್ದನು. ಅಷ್ಟೇ ಅಲ್ಲದೆ ಶಿಷ್ಯರನ್ನ ನೋಡಿ, ನಾನು ಮುಂದಿನ ಊರುಗಳಿಗೂ ಹೋಗಿ ಪ್ರಸಂಗ ಮಾಡಬೇಕು, ಬನ್ನಿ ಹೋಗೋಣ ಎಂಬುದಾಗಿ ಹೇಳುತ್ತಿದ್ದರು. ಯೇಸು ತಮ್ಮ ಕಾಲವನ್ನು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಸದುಪಯೋಗಪಡಿಸಿಕೊಂಡರು. ಅದೇ ರೀತಿ ನಾವು ಕೂಡ ನಮ್ಮ ಕಾಲವನ್ನು, ನಮ್ಮ ದಿನಗಳನ್ನು ಪ್ರಯೋಜನವುಳ್ಳದಾಗಿ ನಾವು ಬಳಸಿಕೊಳ್ಳಬೇಕು. ಹಾಗಾಗುವಂತೆ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.